ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವೀಂದ್ರೂಪ ವ್ಲಾಗ್ಸ್. ಇವತ್ತು ನಾವು ಪ್ರೋಟೀನ್ ಪೌಡ್ರನ್ನ ಮನೇಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ಹೊರಗಡೆಯಿಂದ ಬೂಸ್ಟು ಹಾರ್ಲಿಕ್ಸ್ ಎಲ್ಲ ತಂದು ಮಕ್ಳಿಗೆ ಕುಡಿಸೋದ್ಕಿಂತ, ದೊಡ್ಡವರು ಕುಡಿಯೋದಕ್ಕಿಂತ ಈ ಥರ ಡ್ರೈ ಫ್ರೂಟ್ಸ್ನೆಲ್ಲ ತಂದು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿಬಿಟ್ಟು ಕುಡಿಯೋದ್ರಿಂದ ನಮಗೂ ಕೂಡ ಒಳ್ಳೆಯದು. ನಮ್ಮ ಕಣ್ಣು ಮುಂದೆನೇ ನಾವೆಲ್ಲ ರೆಡಿ ಮಾಡಿರ್ತೀವಲ್ಲ, ಯಾವುದೇ ರೀತಿ ಕೆಮಿಕಲ್ ಏನು ಕೂಡ ಆ್ಯಡ್ ಆಗಿರಲ್ಲ, ಯಾವುದೇ ಕಲರ್ ಕೂಡ ಆ್ಯಡ್ ಆಗಿರಲ್ಲ. ನ್ಯಾಚುರಲ್ಲಾಗೆ ಮನೇಲೇ ಮಾಡಿ ಕುಡಿಬೋದು. ಮಾರ್ನಿಂಗ್ ಬೆಳಗ್ಗೆ ಎದ್ದು ಟೀ ಕಾಫಿ ಕುಡಿಯೋದ್ರಿಂದ ಈ ಥರ 1 ಲೋಟ ಹಾಲಿಗೆ 1 ಸ್ಪೂನ್ ಪ್ರೋಟೀನ್ ಪೌಡ್ರ್ ಹಾಕಿ ಕುಡಿಯೋದ್ರಿಂದ ಯಾರೆಲ್ಲ ವೀಕ್ನೆಸ್ ಇರ್ತಾರೆ ಮತ್ತು ವೆಯ್ಟ್ ಗೇನ್ ಆಗಬೇಕು ಅಂತ ಅಂತಿರ್ತಾರೆ ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಮೂಳೆಗಳು ಸಹ ಸ್ಟ್ರಾಂಗ್ ಆಗುತ್ತೆ. ಬನ್ನಿ ತಡ ಮಾಡ್ದಲೇ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲೀಗ ಒಂದು ತಟ್ಟೆ ತಗೊಂಡು ಅದರಲ್ಲಿ 1 ಚಿಕ್ಕ ಬಟ್ಲಷ್ಟು ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ಬಾದಾಮಿ ಮತ್ತು ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ಪಿಸ್ತಾ ಮತ್ತು ನಾನಿಲ್ಲಿ ಅದೇ ಬಟ್ಲಲ್ಲಿ 1/4 ಕಪ್ಪಷ್ಟು ಪಂಪ್ಕಿನ್ ಸೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದೇ ಬಟ್ಲಲ್ಲಿ 1/4 ಬಟ್ಲಷ್ಟು ಸೂರ್ಯಕಾಂತಿ ಬೀಜನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಲ್ಲ ನೋಡಿ, ಇಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಎಲ್ಲ ಥರ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ತಗೊಂಡ್ಬಿಟ್ಟು ನಾನಿಲ್ಲಿ ಪ್ಯಾನ್ ಚೆನ್ನಾಗಿ ಹೀಟ್ ಆದಮೇಲೆ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲೇ ಇಕ್ಕಿ ಡ್ರೈ ಫ್ರೂಟ್ಸ್ನ ಯಾವತ್ತೂ ಹುರ್ಕೊಬೇಕು, ಇಲ್ಲಾಂದರೆ ಮೇಲ್ಗಡೆ ಸೀತೆ ಒಳಗಡೆ ಅದು ಕ್ರಿಸ್ಪಿಯಾಗಿ ಆಗಿರಲ್ಲ. ಅದಕ್ಕೋಸ್ಕರ ಸ್ಟವ್ನ ಲೋ ಫ್ಲೇಮಲ್ಲೇ ಇಕ್ಕೊಂಡು ಒಂದು 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಇದನ್ನು ರೋಸ್ಟ್ ಮಾಡ್ಕೊಬೇಕಾಗುತ್ತೆ, ಇಲ್ಲಾಂದರೆ ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ರೋಸ್ಟ್ ಆದ್ರೇ ಡ್ರೈ ಫ್ರೂಟ್ಸ್ ಪೌಡ್ರು ತುಂಬ ಚೆನ್ನಾಗಿ ಬರೋದು. ಅದಕ್ಕೋಸ್ಕರ ನೋಡಿ, ಸ್ಟವ್ನ ಲೋ ಫ್ಲೇಮಲ್ಲೇ ಇಕ್ಕೊಂಡು ನಾನು ಈ ಥರ ಹುರ್ಕೊತಾ ಇದ್ದೀನಿ. ನೋಡಿ, ಇವಾಗ ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಂದು 10 ನಿಮಿಷ ಇಲ್ಲ 15 ನಿಮಿಷದವರೆಗೂ ಹುರ್ಕೊಬೇಕಾಗುತ್ತೆ. ಅದು ಹುರ್ಕೊಂಡ್ರೆ ಚೆನ್ನಾಗಿರೋದು. ನೋಡಿ, ಇವಾಗ ಹುರ್ಕೊಂಡಿದ್ದಾಗಿದೆ. ನಾನಿವಾಗ ಒಂದು ಪ್ಲೇಟ್ಗೆ ಅದನ್ನು ಎತ್ತಿಕ್ಕೊತಾ ಇದ್ದೀನಿ, ಅಂದರೆ ಇನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಅದೇ ಬಾಣಲಿಗೆ ನಾನು ಆವಾಗಲೇ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡಿದ್ನಲ್ಲ, ಅದೇ ಬಟ್ಲಲ್ಲಿ 2 ಬಟ್ಲದಷ್ಟು ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜನೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮತ್ತು ಇದನ್ನು ಮಾರ್ನಿಂಗು ನೆನೆಸಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರುತ್ತೆ. ಇವಾಗ ನೋಡಿ, ಕಡಲೆ ಬೀಜನ ಹಾಕ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊತಾ ಇದ್ದೀನಿ. ಯಾವುದೇ ಡ್ರೈ ಫ್ರೂಟ್ಸ್ ಆಗಲಿ ಮತ್ತು ಏನಾದರೂ ಅಲ್ಲಿ ಹುರ್ಕೊಬೇಕಾದ್ರೆ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಬೇಕು. ಒಂದು 5 ರಿಂದ 10 ನಿಮಿಷ ಇದು ಕ್ರಿಸ್ಪಿ ಆಗೋವರೆಗೂ, ಈ ಥರ ಸಿಪ್ಪೆ ಎಲ್ಲ ಬಿಟ್ಕೊಳೋವರೆಗೂ ನಾನು ನೀಟಾಗಿ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಈಗ ಕಡಲೆ ಬೀಜ ಎಲ್ಲ ಹುರ್ಕೊಂಡಿದ್ದಾದಮೇಲೆ ಆವಾಗಲೇ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೊಂಡಿದ್ನಲ್ಲ, ಅದೇ ತಟ್ಟೆಗೆ ನಾನು ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಇವಾಗ ಅದೇ ಬಾಣಲಿಗೆ ನಾನಿಲ್ಲಿ 2 ಬಟ್ಲಷ್ಟು ಮಖಾನನ ಹಾಕ್ಕೊತಾ ಇದ್ದೀನಿ. ಇದು ಇದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮಖಾನ ಹಾಕೊಂಡಿದ್ದಾದಮೇಲೆ ಒಂದು 5 ರಿಂದ 10 ನಿಮಿಷ ಇದು ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಇದು ಒಳಗಡೆ ಎಲ್ಲ ನೀಟಾಗಿ ಕ್ರಿಸ್ಪಿ ಆಗಬೇಕಲ್ಲ, ಅದಕ್ಕೋಸ್ಕರ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೇನು ಬೇಡ. ನೋಡಿ, ಇವಾಗ ಇದನ್ನು ಹುರ್ಕೊಂಡಿದ್ದಾಗಿದೆ. ಇದು ನಾನು ಒಂದು ತಗೊಂಬಿಟ್ಟು ಈ ಥರ ಕೈಲಿ ಇಸ್ಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಥರ ನೀಟಾಗಿ ಇಸ್ಕಿದ್ರೆ ನೋಡಿ, ಈ ಥರ ಕ್ರಿಸ್ಪಿನೆಸ್ ಇರಬೇಕು, ಈ ಥರ ಪುಡಿ ಪುಡಿ ಆಗಬೇಕು. ಆ ಥರ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇವಾಗ ಒಂದು ತಟ್ಟೆಗೆ ಮತ್ತು ಇಲ್ಲಾಂದರೆ ಒಂದು ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದೇ ಬಾಣಲಿಗೆ ನಾನಿಲ್ಲಿ 2 ಚಿಕ್ಕ ಬಟ್ಲಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ನಲ್ಲ, ಅದೇ ಬಟ್ಲಲ್ಲಿ 2 ಬಟ್ಲಷ್ಟು ಕಡಲೆನ ಹಾಕ್ಕೊತಾ ಇದ್ದೀನಿ. ಕಡಲೆನೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮತ್ತು ಮೂಳೆ ಎಲ್ಲ ಸ್ಟ್ರಾಂಗ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಕೆಲವರು ಗ್ಯಾಸ್ಟ್ರಿಕ್ ಅಂತ ಕಡಲೆ ಎಲ್ಲ ಯೂಸ್ ಮಾಡಲ್ಲ, ಆದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆವತ್ತಿನ ಕಾಲದಿಂದನೂ ಕಡಲೆ ಮತ್ತು ಕಡಲೆಕಾಳು ಎಲ್ಲ ತಿಂದ್ಕೊಂಡು ಬೆಳೆದಿರೋದ್ರಿಂದ ಎಲ್ಲರೂ ತುಂಬ ಗಟ್ಟಿಮುಟ್ಟಾಗಿರ್ತಾರೆ. ನಾವೆಲ್ಲ ಇದನ್ನೆಲ್ಲ ತಿನ್ನೋಕ್ಕೆ ಹೋಗಲ್ಲ, ಬಿಟ್ಬಿಟ್ಟಿದ್ದು. ನೋಡಿ, ಡ್ರೈ ಫ್ರೂಟ್ಸ್ ಪೌಡ್ರ್ ಜೊತೆ ಈ ಕಡಲೆನೂ ಹಾಕೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದಕ್ಕೋಸ್ಕರ ಕಡಲೆನೂ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಹೊತ್ತೇನು ರೋಸ್ಟ್ ಮಾಡ್ಕೊಳೋದು ಬೇಡ. ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ಹಾಕೊಂಡಿದ್ದಲ್ಲ, ಅದೇ ಪ್ಲೇಟಿಗೆ ನಾನಿಲ್ಲಿ ಕಡಲೆನ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ನು ಹುರ್ಕೊಂಡಿದ್ದಾಯಿತು. ಇವಾಗ ಒಂದು 1/4 ಗಂಟೆ ಇಲ್ಲ 20 ನಿಮಿಷ ಇದು ಫುಲ್ಲು ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ಇದು ಬಿಸಿ ಇರಬೇಕಾದ್ರೆ ರುಬ್ಬಿದ್ರೆ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ, ಇದು ಪೌಡ್ರ್ ಥರ ಆಗಲ್ಲ. ಅದಕ್ಕೋಸ್ಕರ ನೋಡಿ, ಇವಾಗ ಫುಲ್ಲು ತಣ್ಣಗಾಗಿದೆ. ಇವಾಗ ರುಬ್ಕೊಬೇಕು. ಬಿಸಿ ಇದ್ದಾಗ ಮಾತ್ರ ಯಾವುದೇ ಕಾರಣಕ್ಕೂ ರುಬ್ಬಕ್ಕೆ ಹೋಗಬೇಡಿ.
ನಾನು ಇವಾಗ ಒಂದು ಜಾರ್ ತಗೊಂಡು ಫಸ್ಟು ಮಖಾನನ ರುಬ್ಕೊತಾ ಇದ್ದೀನಿ, ಅಂದರೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮಖಾನನ ಎಲ್ಲನೂ ನಾನು ಒಂದೇ ಸಲನೇ ಹಾಕ್ಕೊಂಡಿದ್ದೀನಿ. ಹಾಕೊಂಡ್ಬಿಟ್ಟು ಇದು ತೀರಾ ಸಣ್ಣನೂ ಇರಬಾರ್ದು, ತೀರಾ ದಪ್ಪನೂ ಇರಬಾರ್ದು. ಮಾಮೂಲಿ ಉಪ್ಪಿಟ್ಟಿನ ರವೆ ಇರುತ್ತಲ್ಲ, ಸಣ್ಣದು ಸೂಜಿ, ಆ ಥರ ಆಗೋವರೆಗೂ ರುಬ್ಕೊಬೇಕು. ಇದು ರುಬ್ಕೊಂಬಿಟ್ಟು ನಾನಿಲ್ಲಿ ಒಂದು ಪಾತ್ರೆ ತಗೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಅದೇ ಜಾರಿಗೆ ಡ್ರೈ ಫ್ರೂಟ್ಸ್ನೆಲ್ಲ ತಣ್ಣಗಾಗಿದೆ, ಇವಾಗ ಕಂಪ್ಲೀಟ್ಲಿ ತಣ್ಣಗಾಗಿದೆ. ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ನೋಡಿ ನಾನು ತೋರಿಸ್ತಿದ್ನಲ್ಲ ಅದಕ್ಕೆ ರುಬ್ಕೊಬೇಕು. ನೋಡಿ ಇವಾಗ ಇದೇ ಅದಕ್ಕೆ ರುಬ್ಕೊಬೇಕು. ಇದು ಫುಲ್ ಸಣ್ಣಗಿರಬಾರ್ದು, ಫುಲ್ ದಪ್ಪನೇ ಇರಬಾರ್ದು. ಮಾಮೂಲಿ ನೀವು ಹಾರ್ಲಿಕ್ಸ್ ಪೌಡ್ರು, ಬೂಸ್ಟ್ ಪೌಡ್ರು ಎಲ್ಲ ನೋಡಿರ್ತಲ್ಲ, ಅದೇ ಅದಕ್ಕೆ ರುಬ್ಕೊಂಡ್ರೆ ಸಾಕು. ಇವಾಗ ಅದೇ ಜಾರಿಗೆ ನಾನಿಲ್ಲಿ ಎಲ್ಲನೂ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇವಾಗ ರುಬ್ಬಿದ್ದಾಗಿದೆ, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಮಖಾನ ರುಬ್ಕೊಂಡಿದ್ವಲ್ಲ, ಅದಕ್ಕೋಸ್ಕರ ತಳದಲ್ಲಿ ಅದಿರುತ್ತಲ್ಲ, ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ಏಲಕ್ಕಿ ಪೌಡ್ರ್ ಇದ್ರೇ ಚೆಂದ ಅಲ್ವಾ, ಅದಕ್ಕೋಸ್ಕರ ಏಲಕ್ಕಿಕಾಯಿ ಪೌಡ್ರ್ ಹಾಕಿದ್ದಾದಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಇಷ್ಟ ಆಗಿದೆ. ಒಂದು 100 ಗ್ರಾಮ್ ಅಷ್ಟು ಎಲ್ಲ ಡ್ರೈ ಫ್ರೂಟ್ಸು ತೊಗೊಂಡಿರೋದು ನಾನು. ನೋಡಿ ಅಷ್ಟು ಡ್ರೈ ಫ್ರೂಟ್ಸಲ್ಲಿ ಎಷ್ಟೊಂದು ಪೌಡ್ರ್ ಆಗಿದೆ ಅಂತ ಅಂಗಡೀಲಿ ತರೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡ್ರೆ ಆರೋಗ್ಯ ಕೂಡ ತುಂಬ ಒಳ್ಳೆಯದಿರುತ್ತೆ. ಅದಕ್ಕೋಸ್ಕರ ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ನಾನಿಲ್ಲಿ 1 ಲೋಟ ಹಾಲನ್ನ ಕಾಯಿಸ್ಕೊಂಡು ಒಂದು ಸ್ಪೂನ್ ಪೌಡ್ರನ್ನ ಹಾಕಿ ತೋರಿಸ್ತಾ ಇದ್ದೀನಿ ಹೆಂಗೆ ಅಂತ ಹೇಳ್ಬಿಟ್ಟು. ನಾವು ಬೆಳಗ್ಗೆ ಟೀ ಕಾಫಿ ಬದಲಿಗೆ, ಇಲ್ಲಾಂದರೆ ಊಟ ತಿಂಡಿ ಎಲ್ಲ ಆದಮೇಲೆ ಈ ಥರ ಅಟ್ಲೀಸ್ಟ್, ಇಲ್ಲ ನಮಗೆ ಕಾಫಿ ಎಲ್ಲ ಕುಡಿಲೇಬೇಕು, ಬೆಳಗ್ಗೆ ಈ ಥರ ಕುಡಿಯೋಕ್ಕಾಗಲ್ಲ ಅಂದರೆ ತಿಂಡಿ ಎಲ್ಲ ತಿಂತೀರಲ್ಲ, ತಿಂಡಿ ಆದಮೇಲೆ ಆದರೂ ಈ ಥರ 1 ಲೋಟ ಕುಡಿಬೇಕು. ಇಲ್ಲಾಂದರೆ ನೈಟ್ ಊಟ ಆದಮೇಲೆ ಮಲಗಬೇಕಾದ್ರೆ ಈ ಥರ 1 ಲೋಟ ಕುಡಿಯೋದ್ರಿಂದ ತುಂಬ ಶಕ್ತಿ ಇರುತ್ತೆ. ನಾನಿಲ್ಲಿ ಸಕ್ಕರೆ ಬದಲಿಗೆ 1 ಸ್ಪೂನ್ ಕಲ್ಲು ಸಕ್ಕರೆನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಆದಷ್ಟು ತಿನ್ನೋದು ಕಡಿಮೆ ಮಾಡಬೇಕು. ಕಲ್ಲು ಸಕ್ಕರೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಇದೇ ಥರ ಮಾಡಿಬಿಟ್ಟು ಮನೆಯಲ್ಲಿ ಮಕ್ಳಿಗೆ ಕೊಡಿ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಕುಡಿತಾರೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.